ಯಾರ್ರೀ ಇವರು? ಈ ಬಿಸಿಲಾಗ ಯಾರಪ್ಪ ಇವನು? ಮುಖದ ಮ್ಯಾಲ ಅರಿವಿ ಹಾಕೊಂಡು ಬರತಾನಲ್ಲ. ಅಯ್ಯವ್ವ ನಾನಮ್ಮ ಲಕ್ಷ್ಮಿ ಅಕ್ಕನ ತಮ್ಮ ನಾ ಶಿವಣ್ಣ. ಲಕ್ಷ್ಮಿ ಅಕ್ಕ ಅದಾಳನ್ರಿ ಮನ್ಯಾಗ? ಓಹೋ, ನಮ್ಮ ಅತ್ತಿಗೆ ಅವ್ರ ಅಣ್ಣ ಬಂದಿದ್ದಾರೇನು? ಬರ್ರಿ ಸಾದ್ಗಿ ಸಾವ್ಕಾರ್ರೆ. ಒಳಗೆ ಯಾಕೆ ಹೊಂಟೀರಿ? ಇಲ್ಲೇ ಬಿಸಿಲಾಕೊಂಡ್ರಿ. ನಮ್ಮೂರ ಬಿಸಿಲು ನಿಮ್ಮೂರ ಸೂರ್ಯಾಗಿಂತ ಸ್ವಲ್ಪ ಜಾಸ್ತಿನೇ ಐತಿ ನೋಡ್ರು ಅಂತೀವಿ. ಅಲ್ಲಮ್ಮ ನೀ ಯಾರು? ಈ ಮನಿ ಕೆಲಸ ಮಾಡಕ್ ಬಂದಿಯೇನು? ಬಾ ಚಟ್ಪಟ ಅನ್ನಕತ್ತಿಯಲ್ಲ ಯಾಕ? ನಾ ಯಾರ? ನಿಮ್ಮ ಅಕ್ಕ ಯಾರಿಗೆ ಮದ್ವೆ ಆಗ್ಯಾಳೋ ಆ ಬಸವರಾಜ ಸ್ವಂತ ತಂಗಿನ. ನನ್ನ ಹೆಸರ ಮಲ್ಲಿ. ಈ ಮನಿ ಮಲ್ಲಿಗೆ. ಕೆಲಸ ಮಾಡಕ್ ಬಂದಿಲ್ಲ ಅಂತೀರಲ್ಲ, ನಾನೇ ಈ ಮನಿ ಮಹಾರಾಣಿ ಅಂತ ಗೊತ್ತಾ? ಅಪ್ಪಪ್ಪ ಈಕಿ ಮಾತು ನೋಡಿದ್ರ ಮಿರ್ಚಿ ಮಂಡಕ್ಕಿ ತಿಂದಂಗ ಆಕೈತಿ. ಆದ್ರ ನೋಡಕ್ ಮಾತ್ರ ಮಕ್ಕದಾಳ. ಮತ್ತ ಅಕ್ಕ ಅಮ್ಮ ಅದು ಲಕ್ಷ್ಮಿ ಅಕ್ಕ ಇಲ್ಲಿ ಅದಾಳೇನ್ರಿ? ನಮ್ಮವ್ವ ರೊಟ್ಟಿ ಕೊಟ್ಟು ಕಳಿಸ್ಯಾರ. ಹಬ್ಬ ರೊಟ್ಟಿ ಚೀಲ ಹಿಡ್ಕೊಂಡು ಬಂದಿರಲ್ಲ, ಆದ್ರೆ ನಿಮ್ಮ ಮುಖ ನೋಡಿದ್ರ ನೀವೇ ರೊಟ್ಟಿ ತಿನ್ನಂಗಿಲ್ಲಲ್ಲ. ಅಷ್ಟು ಸಣ್ಣಾಗಿರಿ ಯಾಕ? ನಿಮ್ಮ ಊರಾಗ ಊಟ ಹಾಕಂಗಿಲ್ಲೇನು ಯಾರು? ಹುಡುಗಿ ನಾವೇ 10 ಮಂದಿಗೆ ಊಟ ಹಾಕೋರು. ಈ ಬಿಸಿಲಾಗ ಹೊಲದಾಗ ದುಡಿದು ಈಗ ಆಗಿನಷ್ಟ. ನೀ ಭಾಳ ಮಾತಾಡ್ಬೇಡ. ನಮ್ಮ ಅಕ್ಕನ ಕರಿ ಮೊದಲು. ಅತಿಗೆ ಒಳಗ ಅದಾರ ಅಂದಂಗ ಶಿವಣ್ಣ, ನೀವು ಊರಾಗೂ ಸೂರ್ಯ ಇಷ್ಟ ಜಲ್ದಿ ಬರ್ತಾನೇನು ಅಥವಾ ನೀವೇ ಎಬ್ಬಿಸಿ ಕಳಿಸ್ತಿರೋ? ಯಾಕಂದ್ರೆ ನಿಮ್ಮ ಅಕ್ಕ ನೋಡಿದ ಸೂರ್ಯಾಂಗೂ ಬೆವರು ಬರುವಂಗೈತಿ. ಅದು ಸೂರ್ಯ ತಾನೇ ಬರ್ತಾನವ ಮೊದಲು. ನಾ ಎಬ್ಸುತ್ತೈತಿ. ಅಯ್ಯೋ ಶಿವಣ್ಣ, ನೀವು ಭಾಳ ಮುಗ್ಧ ಅದೇರಿ ಬಿಡ್ರಿ. ಹೋಗ್ರಿ ಅಕ್ಕಗ ಭೇಟಿ ಆಗ್ರಿ. ಆದ್ರೆ ಹೋಗುವಾಗ ಕಾಲು ತೊಳ್ಕೊಂಡು ಹೋಗ್ರಿ. ನಾನು ಹಂಗ ಪೂರ್ತಿ ಕೆಸರು ಮಾಡಬೇಡ್ರಿ. ತಗೋರಿ ಶಿವಣ್ಣವ್ರೆ, ಬಿಸಿ ಚಾ. ನಮ್ಮ ಅತ್ತಿಗೆ ಮಾಡಿದ್ದಲ್ಲ, ಅದು ನಾನೇ ನಿಮಗಾಗಿ ಸ್ಪೆಷಲ್ ಆಗಿ ಮಾಡಿದ್ದು. ಕುಡಿದ್ ನೋಡ್ರಿ. ನಿಮ್ಮ ಜನ್ಮದಾಗ ಇಂಥ ಚಾ ಕುಡ್ದಿರಂಗಿಲ್ಲ. ಅಬ್ಬಾ ನೀವು ಮಾಡಿದ್ದ? ನೋಡಾಕ ಮಲ್ಗಿ ಹೂವಿನಂಗ ಇರೋಕಿ ಚಹಾನು ಹೆಂಗ್ ಮಸ್ತ್ ಮಾಡ್ತೀರಿ ಬಿಡ್ರಿ. ಏನ್ರಿ ಇದು ಮಲ್ಲಿ ಅವ್ರೆ? ಇದಕ್ಕೆ ಸಕ್ಕರೆ ಹಾಕಿರೋ ಅಥವಾ ಸಮುದ್ರದ ಉಪ್ಪು ಹಾಕಿರೋ? ಉಪ್ಪು ಆಗೈತಿ. ಅಯ್ಯಯ್ಯೋ ಹೌದೇನ್ರಿ? ಇದು ಏನಾಯ್ತಂದ್ರೆ ಶಿವಣ್ಣ, ನೀವು ಭಾಳ ಸಕ್ರೆ ಮನುಷ್ಯನಾರ ಅದೇರಂತ ಅತಿಗೆ ಹೇಳ್ತಿದ್ರು. ಅದಕ್ಕೆ ನಿಮ್ಮ ಸ್ವೀಟ್ ಮುಖಕ್ಕೆ ಸ್ವಲ್ಪ ಸಾಲ್ಟ್ ಬ್ಯಾಲೆನ್ಸ್ ಇರಲಿ ಅಂತ ಉಪ್ಪು ಹಾಕಿನಿ. ಹಂಗೈತಿ ನನ್ನ ಐಡಿಯಾ. ಹೆಂಗೈತಿ ನನ್ನ ಐಡಿಯಾ? ನಿನ್ನ ಐಡಿಯಾಕ ಬೆಂಕಿ ಹಾಕು. ಇದನ್ನ ಚಹಾ ಅಂತಾರೋ ಅಲ್ಲ ಕಷಾಯ ಅಂತಾರೋ? ಅಕ್ಕ ಲಕ್ಷ್ಮಿ ಇಲ್ಲಿ ಬಾರ್ವಾ. ಈ ಮಲ್ಲಿಗೆ ನನ್ನ ಜೀವ ತೆಗಿತಾಳ ನೋಡಿನು. ಮಲ್ಲಿ ಭಾಳ ತುಂಟಿ ಅದಾಳ, ಅವಳ ಮಾತು ಕೇಳಬೇಡ. ತಗೋ ಈ ಬೆಲ್ಲ ತುಂಡು ತಿನ್ನು. ಶಿವಣ್ಣ ಅಷ್ಟಕ್ಕೆ ಸಿಟ್ಟು ಮಾಡ್ಕೊಂಡ್ರಿ? ಉತ್ತರ ಕರ್ನಾಟಕ ಮಂದಿಗೆ ಖಾರ ಉಪ್ಪ ಜಾಸ್ತಿ ಇರ್ಬೇಕಂತ ನೀವೇ ಹೇಳಿರಲ್ಲ. ಈಗ ಉಪ್ಪಿನ ಚಹಾ ಕುಡಿದು ಗಟ್ಟಿ ಮನುಷ್ಯರಾಗ್ರಿ. ತಳ್ವ ಅಕ್ಕ, ಅವ್ವ ಕೊಟ್ಟಿರೋ ಚೀಲ ಅಲ್ಲಿ ಒಳಗಿರ್ತೀನಿ. ಇವರ ಮಲ್ಲಿಯವ್ರು ಇಟ್ಟಾರ ಹೋದ, ಅದನ್ನ ಕುಲ ಮಾಡ್ಕೊಡುವ. ನಾವು ಊರಿಗೆ ಹೋಗ್ಕೊಂಡು. ಹಂಗಂಗಕೈತಿ. ಮಧ್ಯಾಹ್ನ ಊಟ ಮಾಡೀನಿ, ಊಟಕ್ಕೆ ಮಾಡೀನಿ. ಊಟ ಮಾಡ್ಕೊಂಡು ಹೋಗಿ ನೀವು ಊರಿಗೆ. ಆಯ್ತು ಅಲ್ವಾ, ಜಲ್ದಿ ಕಳ್ಸಿ. ಮತ್ತು ಹೊತ್ತು ಮುಳುಗೋದ್ರಿ ನಾ ಮನೆಗೆ ಹೋಗ್ಕೊಂಡು. ಹೆಣ್ಣು ಮಕ್ಕಳ ಕಳುಹಿ ಹಂಗಿದ್ದಿ ತಾಯವ್ವ, 12 ಗರಡಿಯಾಗ ನಡುಮಣಿಯಲ್ಲಿ ಚಂದದ ನವಿಲು ಬರಕೊಳ್ಳ, ಚಂದದ ನವಿಲ ಬರಕೊಳ್ಳ ತಾಯವ್ವ, ಅಂದ ನೋಡ ನನ್ನ ನೆನಕೊಳ್ಳ. ಹೆಣ್ಣು ಮಕ್ಕಳ ಕಳುವಿ ಹಿಂದಿರುಗಿ ಬರುವಾಗ, ಸಂಪತ್ತಿನ ಮರದಡಿಯ ನಿಂತುಕೊಂಡು, ಸಂಪತ್ತಿನ ಮರದ ದಡೆಯಲ್ಲಿ ನಿಂತುಕೊಂಡು ತಾಯವ್ವ ಚಿಂತಿ ಮಾಡ್ಯಾಳ ಶಿವಗೆ. ಏನ್ ಬಗಕ್ಕ ಹಿಂಗ ಸಪ್ಪಗ ಹಾಡಾಡ್ಕೊತ ಕೂತಿಯಲ್ಲ, ಏನಾತು? ಏನಿಲ್ಲವ, ನಮ್ಮ ಲಕ್ಷ್ಮಿ ಮದ್ವೆ ಮಾಡಾಗಿಂದ ನನಗಂತೂ ಮನೆ ಬಿಕೋ ನಾತೈತಿ. ಹೆಣ್ಣ ಹುಟ್ಟಿ ಎಷ್ಟು ದೊಡ್ಡ ಆತಾವಲ್ಲ, ಏನು ನೋಡ್ತಾನ ದೊಡ್ಡ ಆತಾವ. ಅವು ಹುಟ್ಟಿದಾಗ ಇದ್ರನ್ನ ಯಾವಾಗ ಸಾಲಿ ಕಲಿಸೋದು, ಯಾವಾಗವ ಮದುವೆ ಮಾಡಿಕೊಡೋದು ಅನಿಸ್ತೈತಿ.
ಈಗ ಮದ್ವೆ ಮಾಡ್ಕೊಂಡು ಹೋದ್ಮೇಲೆ ಗೊತ್ತಾಕೈತೆ ನಮ್ಮ ಮಕ್ಳು ಎಷ್ಟು ದೊಡ್ಡ ಮನೆ ದೊಡ್ಡವಾಗಿ ಬೆಳೆದು ಹೋದಲ್ಲ ಅಂತಂದು ಹೆಣ್ಣು ಮಕ್ಕಳ ಹಿಂಗೆ ನೋಡುವ ನೋಡ್ತಾನ ಬಾಳಿ ಗಿಡ ಬೆಳೆದಂಗೆ ಬೆಳಿತಾರೆ ಬಡ ಬಡ ಬಡ. ಏನು ಮಾಡಕ್ಕೆ ಬರ್ತೈತೆ ಹೇಳಕ್ಕ, ಈ ಹೆಣ್ಮಕ್ಳು ಹಣೆಬಾರನ ಇಷ್ಟು. ತಂದೆ ತಾಯಿ ಈ ಒಂದು 20 ವರ್ಷ ಬೆಳೆಸಿ ಇನ್ನೊಂದು ಮನೆಗೆ ಕಳ್ಸಕ್ಕೆ ಬೇಕಲ್ಲ, ಮತ್ತು ನಾವು ಇನ್ನೊಬ್ರು ಮನೆಯಿಂದ ಬಂದಾರ ಅಲ್ಲ, ಇಷ್ಟಾಗಿ ಚಿಂತೆ ಮಾಡ್ತಿ. ನಿನಗೋಗ್ಬೇಕು ಸೊಸಿ ಬರ್ತಾಳ, ಆಕಿನ ಮಗಳಂಗೆ ನೋಡ್ಕೋದು. ಹೆಂಗಾದ್ರೂ ಶಿವಣ್ಣಗೆ ಒಂದು ನೋಡಬೇಕಲ್ಲ ಮದುವೆ. ಈಗೇನು ಆಕಿಗೆ ಒಂದು ನೋಡಿ ಮದುವೆ ಮಾಡಿಬಿಡ್ರಿ, ಅವಂಗೊಂದು ನೋಡಿ ಮದುವೆ ಮಾಡಿಬಿಡ್ರೆ ಆಕಿನೂ ನಿನ್ನ ಕೂಡ ಜೋಡಾಗಿ ಎಲ್ಲ ಹೊಂದ್ಕೊಂಡು ಹೋಗ್ತಾಳೆ. ಆತವ ನೀನು ನನ್ನ ಮಗ ಈಕಿ ಲಕ್ಷ್ಮಿಗೆ ಹೋಗಿ ಬುತ್ತಿ ಕೊಟ್ಟು ಬಂದಾನ, ನೋಡಿ ಬರ್ತೀನವ ಅಕ್ಕಂದು ಭಾಳ ನೆನೆಸ್ಲಾತ ಜೀವ ಅಂತಂದ. ಹೋಗಿ ನೀನು ನೋಡಿ ಬಂದಾನು. ಇನ್ನು ನನ್ನ ಮಗಗೆ ಬುತ್ತಿ ಒಯ್ಬೇಕು. ನಾನು ಹಂಗೆ ಲಕ್ಷ್ಮಿ ಗುಂಗನ್ಯಾಗ ಕೂತ್ಕೊಂಡು ಅದು ಇಷ್ಟು ದಿವಸ ಇರ್ತಿದ್ಲಲ್ಲ, ಒಂದು 2 ದಿವಸ ಅದು ಮಣ್ಣು ಹೋದ್ಲು. ಹೋಗೋಣ ಯಾಕೋ ಮನ್ಸಿಗೆ ಭಾರ ಆದಂಗಾಗಿತ್ತು, ಕೂತ್ನಿ ಹಂಗೆ. ಮತ್ತೇನು ಮಾಡೋಕ್ಕಾಕೈತಿ ಹೇಳಕ್ಕ, ಇನ್ನೊಂದು ಮನೆಗೆ ಹೋಗಕ್ಕೆ ಬೇಕಲ್ಲ, ಏನು ಮಾಡೋಕ್ಕಾಗಲ್ಲ. ಹಾಂ, ಊಟದು ಮಾಡಿ ಇಲ್ಲ ಹಂಗೆ ಲಕ್ಷ್ಮಿ ಚಿಂತೆ ಕೂತಿ ಊಟದು ಮಾಡಿ ಹೇಳು. ಇಲ್ವಾ ಅಲ್ಲೇ ಬುತ್ತಿ ಕಟ್ಕೊಂಡು ಹೋಗ್ಕೊಂಡು ನನ್ನ ಮಗನ ಉಡಾನ ತಿತ್ತನು ಆತ. ನಾನು ಬರ್ತೀನಿ ಇನ್ನು ಹೊಲಕ್ಕೆ ಹೋಗಿ ಬರ್ತಾನು. ಇವತ್ತು ಸಂಘದ ಮೀಟಿಂಗ್ ಐತೆ ಗೊತ್ತೈತಿಲ್ಲ? ಹೌದಕ್ಕ, ಇವತ್ತು ಸೋಮವಾರೆಲ್ಲ ಸಂಜೆಗೆ ಬರ್ತಾನೆ ನನ್ನ ಸಾಹೇಬ. ನೀನು ಸಕ ಕೊಟ್ಟು ಹೋಗಕ್ಕ. ನೀವು ಎಷ್ಟೊತ್ತಿಗೆ ಬರ್ತಾರೇನೋ, 4ಕ್ಕದು ಬರ್ತದೆ ಹೇಳೋಣ, ಕೊಡ್ತಾನು. ನಾಳೆ 24 ಅಲ್ಲ, ಹೋಲಾಷ್ಟಮಿ ಐತಲ್ಲ, ನಿನ್ನ ಮಕ್ಕಳನ್ನದು ಹೊರಗೆ ಬಿಡಬೇಡವ, ನಾವು ಸಣ್ಣದವು. ನಿಮ್ಗೆ ಆಗಲ್ದಾರದು ಏನಾರ ತಿನಿಸ್ ಕೊಟ್ಟಾರು, ಮತ್ತು ಅವ್ರ ಕೈಯಾಗದು ಏನರ ಸ್ವೀಟ ಅಂತ ಸಿಹಿ ಪದಾರ್ಥ ಯಾರೇ ಕೊಟ್ರೆ ತಿನ್ಬೇಡ ಅಂತ ಹೇಳಿ. ಹೊರಗೆ ಹುಡುಗರು ಅರ್ಬಿದು 4 ಬೇಡ, 4 ಮೇಲದು ಒಂದು ವಾರ ನೋಡ್ಕೊ ಅಷ್ಟೆ. ಇದು ಹೋಳಿ ಹುಣ್ಣಿ ಮುಗಿತಕ್ಕ ಅಷ್ಟು ನೋಡ್ಕೊ. ಆಮೇಲೆ ಏನು ಮಾಡಕ್ಕೆ ಬರಲ್ಲ, ಸಣ್ಣ ಕೂಸ್ಕೊಂಡು ಹಾಳು ಮಾಡಿರ್ತಾರೆ ಇವರು. ಹೌದಾ ಅಕ್ಕ, ನಾನು ಫೋನ್ಯಾಗ ಅದನ್ನ ನೋಡ್ಲಾಕತ್ತಿದ್ನಿ. ಮನೆ ಮುಂದೇನೋ ಒಂದು 7 ಮೆಣಸಿನ್ಕಾಯಿ, 1 ನಿಂಬೆಕಾಯಿ ಕಟ್ಬೇಕತ್ತ. ಅದನ್ನು ಇವತ್ತು ಸಂಜೆಕರೆ ನಾ ಮುಂಜಾನೆ ಕಟ್ತೀನಿ. ನನ್ನ ಮಕ್ಕಳನ್ನ ಎಲ್ಲಿ ಬಿಡಲ್ವ, ಆಕಿನೂ ಅಂಗನವಾಡಿ ಹೊಂಟಾಳ. ಆಕಿನೂ ಮನ್ಯಾಗ ಕುಂಡ್ರಸ್ನು ಒಂದು 4 ದಿವಸ. ಏನು ಮಾಡಕ್ಕೆ ಬರ್ತೈತೆ ಅಂಗನವಾಡಿ ಅಂದರೆ, ಅಲ್ಲೇನು ಹೇಳ್ಕೊಡ್ತಾರ, ಸ್ವಲ್ಪ ಹೇಳ್ಕೊಡ್ತಾರ. ಇರುವಲ್ಲ ಅಕ್ಕಿಲೆ ಮನ್ಯಾಗ ಇರುವಳಕ್ಕ. ಅದೇನೋ ಹೋಲಾಷ್ಟಮಿ ಬಂದಿತ್ತು, ಅದೇನೋ ಒಂದು ವಾರ ಇರತೈತತ್ತ. ನೋಡುದು ನನ್ನ ಮಕ್ಕಳು ಎಡ್ಡೋದವ, ಏನು ನಾವು ತಗೊಂಡ್ಬಿಟ್ರೆ ನಮ್ದೇನೈತಿ. ನೋಡ್ಕೋದು ಒಂದು ವಾರ, ಆಮೇಲೆ ಅವ್ರು ಹೆಂಗದು ಆಟ ಆಡ್ತಾರೆ. ಆತವ ನನ್ನ ಮಗಳಿಗೆ ಹೋಗಿ ಬುತ್ತಿ ಕೊಟ್ಟು ಬರ್ತೀನಿ. ಹಾಯ್, ಹಲೋ, ನಮಸ್ತೆ. ಇದು ಒಂದು ಚಲೋ ಒಂದು ಕತೆ ಬರ್ಕೊಂಡೀನಿ, ಯೋಚನೆ ಮಾಡಿ ಬರ್ದಿದ್ದೀನಿ. ಇದು ಒಂಥರ ಚಂದ ಐತಿ, ಇಷ್ಟನೂ ಆಗೈತಿ ನನಗೆ. ನಿಮಗೂ ಇಷ್ಟ ಆಕೈತಿ, ಮತ್ತು ಎಂಟರ್ಟೈನ್ಮೆಂಟು ಐತಿ. ಇದಾಗ ಹೆಚ್ಚು ಎಂಟರ್ಟೈನ್ ಮಾಡೋದಂದ್ರೆ ಅದು ಫಸ್ಟ್ ಬಂದಿದ್ದಾರಲ್ಲ ಮಲ್ಲಿ ಅವರು ಮತ್ತು ಆಕಿನ ಹೆಚ್ಚು ಎಂಟರ್ಟೈನ್ ಮಾಡೋಕ್ಕೆ. ನಿಮ್ಗೆ ಇಷ್ಟ ಆಕೈತಿ, ಇಷ್ಟ ಆದ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮಾಡಿದ್ದನ್ನು ಮಾರ ಎಪಿಸೋಡ್ಸ್ ಬೇಕಾದ ಲೈಕ್ ಕಮೆಂಟ್ ಮಾಡಿ ಹಾಕ್ತೀನಿ. ನೀವು ಕಮೆಂಟ್ ಮಾಡಿದ್ರೆ ಅಷ್ಟೇ ಹಾಕ್ತೀನಿ, ಇಲ್ಲ ಅದು ಹಾಕಲ್ಲ. ಒಬ್ಬರು ಕಮೆಂಟ್ ಹಾಕಿಲ್ಲ, ಲೈಕ್ ಮಾಡಿಲ್ಲ. ನನಗೂ ಸ್ವಲ್ಪ ಬೇಜಾರಾಯಿತು. ಅದನ್ನ ಆ ಕಥೆನ ಅಲ್ಲಿಗೆ ಬಿಟ್ಬಿಟ್ಟಿದ್ದೀನಿ. ಹೊಸ ಕತೆ ಇದು, ಹಾಕ್ತೀನಿ, ಬಿಡಲ್ಲ, ದಿನ ಹಾಕ್ತೀನಿ. ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಶಿವು, ಏನಿದು ಗಿಡಗಳು ಎತ್ತುಗಳಿಗೆ ಮೇವು ಹಾಕೋದು ಬಿಟ್ಟ ಗಿಡದ ಕೆಳಕೂತು ಏನು ಯೋಚನೆ ಮಾಡ್ಲಾಕದ? ಇದು ಯಾರ ಬಗ್ಗೆ? ಆ ಬಸವರಾಜ ಅವ್ರ ಮನೆಗೆ ಹೋಗಿ ಬಂದಾಗಿಂದ ನಿನ್ನ ಲಕ್ಷಣನ ಸರಿ ಕಾಣಕತ್ತಿಲ್ಲ ನೋಡಪ್ಪ ನನಗೆ. ಏನಿಲ್ಲವ, ಹಾಕ್ತನ್ ಮೇವು ಹಾಕ್ತನ್. ಬುತ್ತಿ ತಂದ್ಯವ, ಅಲ್ಲೇ ಇಡವ, ನಾ ತಿಂತು ಆಮೇಲೆ. ಅದೇನಿಲ್ಲ, ನಡಿ ಊಟಕ್ಕೆ ಹಾಕ್ಕೊಡ್ತನು. ನಾನು ತಿನ್ಬೇಕಂತಂದನು. ನಡಿ ಊಟ ಮಾಡು, ನಡಿ. ಹೌದಾ ಯವ್, ನಡಿ ಹಂಗಾರ ಊಟ ಮಾಡಿ ನಡಿ. ಬಾ, ನಾ ಗಂಗಾ ತವದ ಊಟಕ್ಕೆ ಹಚ್ತೀನಿ. ಬಾ ನೀ ಎದ್ದು. ರಾತ್ರಿ 9 ಗಂಟೆಗೆ. ಹಲೋ ಹಲೋ ಮಲ್ಲಿ, ಕೇಳ್ಸಕ್ಕದೇನೋ? ಹಲೋ, ಯಾರದು? ನಮ್ಮ ಉಪಚ ಸಾವುಕಾರ ಏನು? ಈ ಟೈಮ್ನಾಗ ಫೋನ್ ಮಾಡಿದ್ರಲ್ಲ, ಏನು ನಿದ್ದೆ ಬರ್ತಿಲ್ವೇನೋ, ಅಥವಾ ರೊಟ್ಟಿ ತಿನ್ನುವಾಗ ಚಟ್ನಿ ನೆನಪಾಯ್ತೇನು? ಅದೆಲ್ಲವೂ ಮಲ್ಲಿ, ನೀ ಕೊಟ್ಟು ಚಹಾ ಕುಡ್ದಾಗಿಂದ ಚಹಾನು ಸೇರ್ತಾ ಇಲ್ಲ, ಊಟನೂ ಸೇರ್ತಾ ಇಲ್ಲ. ಬರೀ ಆ ಚಿಟಪಟ ಮಾತುಗಳು ಕಿವ್ಯಾಗ ಗುಯ್ ಅನ್ನಕತ್ತಾವು. ಅಬ್ಬಬ್ಬಾ ಶಿವಣ್ಣ, ನೀವು ಮಾತಾಡೋದು ನೋಡಿದ್ರೆ ನಮ್ಮೂರು ಕಿವಿ ಚಂದ್ರಶೇಖರ್ ಕಂಬಾರ್
ಶಿಷ್ಯ ಇದ್ದಂಗೆ ಕಾಣಕತ್ತೀರಿ ಹಂಗ ಅಲ್ಲಿ ಅಷ್ಟ್ಯಾಕ್ ಗಾಳಿ ಸೌಂಡ್ ಬರಾಕತೈತಿ ಈಗ? ಅದು ಊರಾಗ ರೇಂಜ್ ಸಿಗಲ್ಲ ಅಂತ ಹೊಲಕ್ಕೆ ಬಂದೀನಿ. ಇಲ್ಲಿ ಒನ್ವಿ ಹಿಂದ ಕುಂತ ಮಾತಾಡಕತ್ತೀನಿ. ಯಾರಾದ್ರೂ ನೋಡಿದ್ರೆ ನನ್ನ ಸೊಂಟ ಮುರಿತಾಳ, ನಮ್ಮವ್ ನೋಡಿದ್ರೆ ನನ್ನ ಸೊಂಟ ಮುರಿತಾಳಂತ ಇಲ್ಲಿ ಬಂದು ಕೂತೀನಿ. ಅಯ್ಯೋ ಪಾಪ, ನನಗಾಗಿ ಹೊಲಕ್ಕೆ ಹೋಗಿರೇನು? ಅದು ಒನ್ವಿ ಹಿಂದೆ ಕೂತ್ ಮಾತಾಡಕತ್ತೀರಿ. ಅಲ್ಲೇ ನೋಡ್ರಿ ಹಾವು ಗೀವು ಬಂದ್ಗಿದ್ದ ಹುಷಾರ್ಕೊಂಡ್ರೆ. ಅವನಿಗಿದ್ದ ಭಯ ನಮ್ಮ ಅವಂದ ಐತ್ ನೋಡು. ಅಂದಂಗೆ ಮಲ್ಲಿ ನಿನಗೊಂದು ಮಾತು ಕೇಳಬೇಕಿತ್ತು. ನಿಮ್ಮ ಅಣ್ಣ ಬಸವರಾಜ ನಿನಗೆ ಸಂಬಂಧ ಹುಡ್ಕಾಕತ್ತಾನಂತ ಲಕ್ಷ್ಮಿ ಅಕ್ಕ ಹೇಳಿದ್ಲು. ಅದು ನಿನ್ಗೆ ಇಷ್ಟ ಐತೇನು? ಅಣ್ಣ ಹುಡುಕಿದ ದೊಡ್ಡ ಸೌಕಾರ ಮಣಿತನ. ಆದ್ರೆ ನನಗೆ ಬಂಗಾರ ಆಸ್ತಿಗಿಂತ ನಿಮ್ಮ ಮುಗ್ಧತೆನೇ ಇಷ್ಟ ಶಿವಣ್ಣ. ಆದರೆ ಏ ಶಿವು, ಯಾರ ಜೊತೆ ಮಾತಾಡಕತ್ತಿ ಅಲ್ಲಿ? ರಾತ್ರಿ ಹೊತ್ಯಾಗ ಕೈಯಾಗ ಇದೇನು ಮಿಂಚ್ಲಾಕತೈತ್ಲೆ ಆ ಫೋನ್ ಅದ? ಮಲ್ಲಿ ಹಲೋ ಮಲ್ಲಿ, ಇಡು ಏನ್ ನೀ ಬಂದಾಗ ಅನಿಸ್ತೈತಿ. ಅಲ್ಲಿ ನಮ್ಮವ್ವ ಬಂದಾಳ, ಕಟ್ ಮಾಡು.